ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರ ಮೇಲೆ ಹೆಚ್ಚಾಗಿರಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ನಾವು ಈ ದಿನ ಪವಿತ್ರಾತ್ಮನ ವರಗಳಲ್ಲಿ ಪ್ರವಾದನೆ ವರ ಯೇಸು ಕ್ರಿಸ್ತನಲ್ಲಿ ಕಾರ್ಯ ಮಾಡಿದ ಭಾಗವನ್ನು ಧ್ಯಾನಿಸಬೇಕೆಂದಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 12ನೇ ಅಧ್ಯಾಯದ 10ನೇ ವಚನದ 2ನೇ ಭಾಗ. 1 ಕೊರಿಂಥ 12ನೇ ಅಧ್ಯಾಯದ 10ನೇ ವಚನದ 2ನೇ ಭಾಗ. ಒಬ್ಬನಿಗೆ ಪ್ರವಾದನೆಯ ವರ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ಹೆಚ್ಚಾದ ಗ್ರಹಿಕೆಯನ್ನು ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೊಂದು ವಿಶೇಷವಾದ ವರದ ಕುರಿತು ಇಲ್ಲಿ ನೋಡ್ತಿದ್ದೇವೆ. ಇದನ್ನ ನಾನು ನಂಬ್ತೇನೆ, ಇದನ್ನ ಸರಳವಾಗಿಯೂ ಸಂಕ್ಷಿಪ್ತವಾಗಿಯೂ ಗ್ರಹಿಸುವುದಕ್ಕೆ ಸಾಧ್ಯತೆ ಇಲ್ಲದಂತ ಒಂದು ವರ. ಪ್ರವಾದನೆ ಎನ್ನುವಂತ ಈ ಒಂದು ಪದವನ್ನೇ ಅನೇಕ ವಿಧದಲ್ಲಿ ಹಂತವಾಗಿ ವ್ಯಾಖ್ಯಾನಿಸಿ ನಂತರ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಎಂಬುದಾಗಿ ನನಗನ್ನಿಸ್ತದೆ. ಒಂದು ವ್ಯಾಖ್ಯಾನದಲ್ಲಿ ಈ ಪದದ ಗ್ರಹಿಕೆ ಸಾಧ್ಯವಿಲ್ಲ ಎಂಬುದಾಗಿ ನಾನು ನಂಬ್ತೇನೆ. ಪ್ರವಾದನೆ ಎಂಬುದಾಗಿ ಹೇಳುವಾಗ ದೇವರ ಆತ್ಮ ಪ್ರೇರಣೆಯಿಂದ ಮಾತನಾಡುವುದೇ ಒಂದು ವ್ಯಾಖ್ಯಾನವಾದರೆ, ಮನುಷ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡುವಂಥದ್ದು ಇನ್ನೊಂದು ವ್ಯಾಖ್ಯಾನವಾದರೆ, ಜನರೊಳಗೆ ಭಕ್ತಿವೃದ್ಧಿಯನ್ನು ಮಾಡುವಂಥ ದೇವರಾತ್ಮನ ನುಡಿಗಳನ್ನು ಮಾತನಾಡಬೇಕೆಂಬುದು ಮತ್ತೊಂದು ವ್ಯಾಖ್ಯಾನವಾದರೆ, ದೇವರ ಪ್ರೇರೇಪಣೆಯಿಂದ ನುಡಿದು ಮತ್ತೊಬ್ಬರಿಗೆ ಪ್ರೋತ್ಸಾಹವನ್ನ ತರುವಂಥದ್ದು ಮತ್ತೊಂದು ವ್ಯಾಖ್ಯಾನವಾದರೆ, ದೇವರ ಪ್ರೇರೇಪಣೆಯಿಂದ ನುಡಿದು ಜನರನ್ನ ಸಂತೈಸಬೇಕೆನ್ನುವಂಥದ್ದು ಮತ್ತೊಂದು ವ್ಯಾಖ್ಯಾನವಾದರೆ, ಹೀಗೆ ಪ್ರವಾದನೆ ಎನ್ನುವಂಥ ಒಂದು ಪದವನ್ನ ಹಲವು ವಿಧದಲ್ಲಿ ವ್ಯಾಖ್ಯಾನಿಸಿ ಅದನ್ನು ಗ್ರಹಿಸಬೇಕಾಗ್ತದೆ. ಇದು ಸುಲಭವಲ್ಲ. ಪ್ರವಾದನೆಯಲ್ಲಿ ಸ್ವ ಇಚ್ಛೆಯಿಂದ ಸ್ವಪ್ರೇರೇಪಣೆಯಿಂದ ಮಾತನಾಡಿದರೆ ಅದು ಪ್ರವಾದನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರವಾದನೆಯಲ್ಲಿ ಮತ್ತೊಂದು ಪ್ರಾಮುಖ್ಯವಾದ ವ್ಯಾಖ್ಯಾನ ಮುಂದಾಗುವುದನ್ನು ತಿಳಿಸುವಂಥದ್ದು. ಆದರೂ ಪ್ರವಾದಿಸುವ ವಿಷಯದಲ್ಲಿ 2 ಭಾಗಗಳಿವೆ. ಪ್ರವಾದಿಯ ಕಚೇರಿಯಲ್ಲಿ ನಿಂತು ಪ್ರವಾದಿಸುವುದು ಒಂದಾದರೆ, ಪ್ರವಾದಿಯ ಕಚೇರಿಯಲ್ಲಿ ಇಲ್ಲದೆ ಪ್ರವಾದನೆಯ ಆತ್ಮನ ವರವನ್ನು ಹೊಂದಿಕೊಂಡು ಆ ಆತ್ಮನಮ್ಮನ್ನ ಆ ವರದಲ್ಲಿ ನಡೆಸುವಾಗ ಪ್ರವಾದಿಸುವುದು ಮತ್ತೊಂದು ವಿಷಯವಾಗ್ತದೆ. ಆದರೂ ಪ್ರವಾದಿಸುವಂಥದ್ದು ಪ್ರಾಮುಖ್ಯವಾದ ವಿಷಯ. ಕಾರಣ, ಇದು ದೇವರ ಆತ್ಮನ ನುಡಿ. ಈ ಪ್ರವಾದಿಸುವ ವಿಷಯದಲ್ಲಿ 1 ಕೊರಿಂಥ 14ನೇ ಅಧ್ಯಾಯದ 1ನೇ ವಚನ ಮತ್ತು ಅದರ ಅಂತ್ಯದಲ್ಲಿ 39ನೇ ವಚನ, ಎರಡರಲ್ಲಿಯೂ ಸಭೆಗೆ ಅವಶ್ಯವಾಗಿ ಹೇಳಿರುವಂಥ ಒಂದು ಬೋಧನೆ. 1 ಕೊರಿಂಥ 14:1 ನಾನು ಮೇಲಿನ ಮಾತುಗಳನ್ನು ಬಿಟ್ಟು 2ನೇ ಭಾಗವನ್ನು ಓದ್ತಿದ್ದೇನೆ. ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ತಿರುಗಿ ಅದೇ 14ನೇ ಅಧ್ಯಾಯದ 39ನೇ ವಚನದಲ್ಲಿ, ಆದ ಕಾರಣ ನನ್ನ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಹಾಗಾದ್ರೆ ಎಲ್ಲರೂ ಪವಿತ್ರಾತ್ಮ ಪ್ರೇರಿತರಾಗಿ ದೇವರಾತ್ಮನ ನುಡಿಯುವ ಮಾತುಗಳನ್ನ ಮಾತನಾಡಬೇಕು. ಸಭೆಯಲ್ಲಿ ಹೀಗೆ ಎಲ್ಲರೂ ಇಂಥವ್ರು ಇರಬೇಕೆಂಬುದನ್ನು ಈ ವಾಕ್ಯ ಭಾಗಗಳು ನಮ್ಮನ್ನು ಉತ್ತೇಜಿಸ್ತದೆ. ಪವಿತ್ರಾತ್ಮ ಪ್ರೇರಿತರಾಗಿ ಮಾತನಾಡುವುದನ್ನು ಕೇಳುವಂಥದ್ದು ಅದೆಷ್ಟೋ ಸಂತಸ. ಯೇಸು ಕ್ರಿಸ್ತನು ನುಡಿದ ಮಾತುಗಳಲ್ಲಿ ನಾನು ನಂಬ್ತೇನೆ, ಎಲ್ಲ ಮಾತುಗಳು ನಮ್ಮ ಆತ್ಮಕ್ಕೆ ಅದೆಷ್ಟೋ ಬಲವನ್ನ, ನಮ್ಮ ಜೀವಿತಕ್ಕೆ ಎಷ್ಟೋ ಬಲವನ್ನ ತಂದೊದಗಿಸುವಂತ ನುಡಿಗಳಾಗಿವೆ. ಇರಲಿ, ಯೇಸು ಕ್ರಿಸ್ತನು ಪ್ರವಾದಿಸಿದ್ದಾನೆ. ಲೂಕ 24:19 ಸ್ಪಷ್ಟವಾಗಿ ಬರ್ತದೆ, ಆತನು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಆತನು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿ. ಹಾಗಾದ್ರೆ ಮೊದಲಿಂಗನಾದ ಯೇಸು ಕ್ರಿಸ್ತನಲ್ಲಿ ಇರುವಂತ ಈ ಸಾಮರ್ಥ್ಯವೆಲ್ಲವೂ ಮೊದಲಿಗಿತ್ತಿ ಸಭೆಯಲ್ಲಿ ಅಂಗಗಳಾಗಿರುವ ನಮ್ಮೊಳಗೆ ಇದು ಇರಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ನಮ್ಮ ಮೊದಲಿಂಗನಾದ ಯೇಸು ಕ್ರಿಸ್ತನು ಬಯಸಿದ್ದಾನೆ. ಆತನು ಪ್ರವಾದಿಸುವವನು, ಆತನು ಪ್ರವಾದಿ,
ಹಾಗಾದ್ರೆ ಕ್ರಿಸ್ತನ ಸಭೆಯು ಇದೇ ದಾಟಿಲಿ ಹೋಗಬೇಕೆಂಬುದಾಗಿ ಆತನು ಬಯಸ್ತಾನೆ. ಯೇಸು ಕ್ರಿಸ್ತನು ಪ್ರವಾದಿಸಿದ ಭಾಗಗಳಲ್ಲಿ ಒಂದು ಪ್ರಾಮುಖ್ಯ ಭಾಗವನ್ನ ನಾವು ಸುವಾರ್ತೆಗಳಲ್ಲಿ ಕಾಣುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಮತ್ತು ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ, ಈ ಭಾಗಗಳಲ್ಲಿ ಯೇಸು ಕ್ರಿಸ್ತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕುಳಿತು ಆತನು ಮುಂದಣ ಯುಗದ ಲಕ್ಷಣಗಳನ್ನು, ಅಲ್ಲಿ ನಡೆಯಲಿರುವಂತಹ ಸಂಭವಗಳನ್ನು, ಸೂಚನೆಗಳನ್ನು ಆತನು ತನ್ನ ಶಿಷ್ಯರಿಗೆ ವಿವರವಾಗಿ ವಿವರಿಸ್ತಾನೆ. ಯೇಸು ಕ್ರಿಸ್ತನು ಯೆರೂಸಲೇಮ್ ದೇವಾಲಯವನ್ನ ಶಿಷ್ಯರಿಗೆ ತೋರಿಸಿ 13ನೇ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 1-2 ವಚನಗಳಲ್ಲಿ ಆತನು ಹೇಳ್ತಾನೆ, ಶಿಷ್ಯರು ಯೇಸುವಿಗೆ ತೋರಿಸಿ, ಚಿಕ್ಕ ಮಕ್ಕಳಂತೆ ತೋರಿಸ್ತಾರೆ, ಗುರುವೆ ನೋಡಿ ಎಂತಹ ದೊಡ್ಡ ಕಲ್ಲುಗಳು, ಎಂತಹ ಕಟ್ಟಡಗಳು, ದೊಡ್ಡ ದೊಡ್ಡ ಕಲ್ಲುಗಳಿಂದ ಕಟ್ಟಿರುವಂತಹ ಆ ಭವ್ಯ ಸಂಗತಿಯನ್ನ ಶಿಷ್ಯರು ತೋರಿಸಿದಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ದೊಡ್ಡ ಕಟ್ಟಡಗಳನ್ನು ನೋಡುತ್ತೀಯ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲು ಪಡುವುದು ಅಂದನು. ಯೇಸು ತನ್ನ ಪ್ರವಾದಿನ ಕಣ್ಣುಗಳಲ್ಲಿ ಯೆರೂಸಲೇಮಿನ ನಾಶನವನ್ನ ಈ ರೀತಿಯಾಗಿ ಪ್ರಕಟಿಸ್ತಾನೆ. ನಂತರದಲ್ಲಿ ಯೇಸು ಎಣ್ಣೆ ಮರಗಳ ಗುಡ್ಡವನ್ನು ಹತ್ತಿ ಕುಳಿತಿದ್ದಾಗ ಆತನ ಬಳಿಗೆ ದೇವಾಲಯಕ್ಕೆ ಎದುರಾಗಿ ಆತನು ಕುಳಿತಿದ್ದಾನೆ. ಈಗ ಆತನ ಬಳಿಗೆ 4 ಅಪೊಸ್ತಲರು ಹೋಗ್ತಾರೆ. ಪೇತ್ರ, ಯಾಕೋಬ, ಯೋಹಾನ, ಜೊತೆಗೆ ಆಂದ್ರೇಯ. ಇವರೆಲ್ಲರೂ ಹೋಗಿ ಯೇಸು ಕ್ರಿಸ್ತನನ್ನ ಪ್ರಕಟಿಸ್ತಾರೆ. ನೀನು ಹೇಳಿದಂತೆ ಕಾರ್ಯ ಯಾವಾಗ ಆಗ್ತದೆ? ಯೆರೂಸಲೇಮಿನ ನಾಶನ ಯಾವಾಗ ಆಗ್ತದೆ? ಹೀಗೆ ಪ್ರಶ್ನಿಸಿದಾಗ ಈಗ ಯೇಸು ಕ್ರಿಸ್ತನು ಕಡೆಯ ಕಾಲದ ಅಂತ್ಯ ದಿನಗಳ ಲಕ್ಷಣಗಳನ್ನ ವಿಧವಾಗಿ ತಿಳಿಸ್ತಾನೆ. ಆ ಅಂತ್ಯ ದಿನಗಳ ಲಕ್ಷಣವನ್ನು ಹೇಳುವಾಗ ಆತನು ಅನೇಕ ಸುಳ್ಳು ಕ್ರಿಸ್ತರು, ಅನೇಕರದ್ದು ತಮ್ಮನ್ನ ತಾವೇ ಕ್ರಿಸ್ತರೆಂಬುದಾಗಿ ಹೇಳಿಕೊಳ್ತಾರೆ ಅನ್ನುವಂಥ ಮೊದಲನೇ ಲಕ್ಷಣ. ನಂತರಗಳಲ್ಲಿ ಯುದ್ಧಗಳಾಗುವ ಲಕ್ಷಣ, ಯುದ್ಧಗಳಾಗುವ ಸುದ್ದಿ, ಯುದ್ಧಗಳಾಗುತ್ತವೆ ಅನ್ನುವಂಥ ಸುದ್ದಿಯ ಲಕ್ಷಣ, ಭೂಕಂಪಗಳು, ಆಕಾಶದಲ್ಲಿ ಆಗುವ ಬದಲಾವಣೆ, ಪ್ರಕೃತಿಗಳಲ್ಲಿ ಆಗುವಂಥ ಬದಲಾವಣೆ, ನಂತರದಲ್ಲಿ ಕ್ರಿಸ್ತ ವಿರೋಧಿಯ ಕಾಲದ ಲಕ್ಷಣಗಳು, ತನ್ನ 1000 ವರ್ಷದ ಆಳ್ವಿಕೆಯ ಲಕ್ಷಣಗಳು, ನೂತನ ಭೂಮ್ಯಾಕಾಶಗಳ ಲಕ್ಷಣಗಳು, ನ್ಯಾಯ ತೀರ್ಪಿನ ಭಾಗಗಳು, ಹೀಗೆ ಈ ಭಾಗಗಳಲ್ಲಿ ಇವೆಲ್ಲವನ್ನ ಆತನು ವಿವರವಾಗಿ ಹೇಳ್ತಾ ಬರ್ತಾನೆ. ಆತನು ಪ್ರವಾದಿಸ್ತಾನೆ, ಮುಂದಾಗುವುದನ್ನು ತಿಳಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಪ್ರವಾದನೆಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ನಿಶ್ಚಯವಾಗಿ ದೇವರಾತ್ಮನ ಸಹಾಯ ಬೇಕು. ಯೇಸು ಕ್ರಿಸ್ತನು ತಿಳಿಸಿದ ಸಂಗತಿಗಳು ಅದು ಎಲ್ಲಿಗೆ ಅಳವಡಿಕೆ ಆಗ್ತದೆ, ಎಲ್ಲಿ ಅದು ಸರಿ ಹೊಂದುತ್ತದೆ ಎಂಬುದನ್ನು ತಿಳಿಯುವುದಕ್ಕೆ ನಮಗೆ ದೇವರಾತ್ಮನ ಸಹಾಯ ಬೇಕು. ಯೇಸು ಕ್ರಿಸ್ತನ ಈ ಒಂದು ಭವಿಷ್ಯತ್ ಜ್ಞಾನಕ್ಕಾಗಿ ದೇವರು ಭವಿಷ್ಯತ್ ಜ್ಞಾನದಲ್ಲಿ ಆತನು ವಿಶೇಷನಾದ ಒಂದು ವ್ಯಕ್ತಿತ್ವ. ಈ ದೇವರು ಭೂಮಿಗೆ ಮನುಷ್ಯನಾಗಿ ಬಂದಾಗ ಆತನಿಗೆ ಇದೆಲ್ಲವೂ ಸ್ಪಷ್ಟವಾಗಿ ಗೊತ್ತಿತ್ತು. ಕ್ರಿಸ್ತನನ್ನ ನಂಬಿದವರು, ದೇವರನ್ನು ನಂಬಿದವರು, ಅವರ ನಿತ್ಯತ್ವದ ಮಹಿಮೆಯನ್ನು, ಕ್ರಿಸ್ತನನ್ನು ದೇವರನ್ನು ತಿರಸ್ಕರಿಸಿದವರ ನಿತ್ಯ ನಾಶನವೇನು, ಪಿಶಾಚನಿಗೂ ಅವನ ದೂತರಿಗೂ ಆಗುವಂತ ನ್ಯಾಯ ತೀರ್ಪು ಏನು, ಇದೆಲ್ಲವನ್ನು ಮುಂದಾಗಿ ಯೇಸು ಕ್ರಿಸ್ತನ ಅರಿತವನಾಗಿದ್ದು ಅದನ್ನ ಪ್ರವಾದನೆಯಾಗಿ ತಿಳಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರವಾದನೆಯಲ್ಲಿ ಮತ್ತೊಂದು ಸಂಗತಿ ಬಹಳ ಪ್ರಾಮುಖ್ಯ. ನಾವಿದನ್ನ 1 ಕೊರಿಂಥ 14ನೇ ಅಧ್ಯಾಯದ 3ನೇ ವಚನದಲ್ಲಿ ಓದ್ತೇವೆ. 1 ಕೊರಿಂಥ 14:3 ಹೀಗೆ ಬರ್ತದೆ, ಪ್ರವಾದಿಸುವವನಾದರೂ ಮನುಷ್ಯ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಒಬ್ಬ ಮನುಷ್ಯನು ದೇವರಾತ್ಮ ಪ್ರೇರಿತನಾಗಿ ಮಾತನಾಡುವಾಗ ಅದು ಪ್ರವಾದನೆ. ಆ ಪ್ರವಾದನೆ ನಿಶ್ಚಯವಾಗಿ ಒಬ್ಬನೊಳಗೆ ಭಕ್ತಿವೃದ್ಧಿಯನ್ನ ಮಾಡ್ತದೆ. ಒಬ್ಬನ ಜೀವಿತವನ್ನ ಭಕ್ತಿವೃದ್ಧಿ ಅನ್ನುವಂಥದ್ದು ಅದು ಕಟ್ಟುವ ಕೆಲಸ ಮತ್ತು ಪ್ರೋತ್ಸಾಹವನ್ನು ತರ್ತದೆ, ಸಂತೈಸುವಿಕೆಯನ್ನು ತರ್ತದೆ. ಇಲ್ಲಿ ಈ ಭಕ್ತಿವೃದ್ಧಿಯಲ್ಲಿ ಒಂದು ವೇಳೆ ಇದನ್ನು ವಿಸ್ತಾರಪಡಿಸುವುದಾದರೆ ನಾನು ನಂಬ್ತೇನೆ ಇದಕ್ಕೆ ಸ್ವಲ್ಪ ಅಧಿಕ ವಿವರಣೆ ಅವಶ್ಯ. ಒಂದು ವೇಳೆ ಒಬ್ಬ ಮನುಷ್ಯನು ಪಾಪದಲ್ಲಿ ಬಿದ್ದಿದ್ರೆ, ಒಬ್ಬ ಮನುಷ್ಯನು
ಪ್ರವಾದಿಸುವವನು ಅಲ್ಲಿ ಪ್ರವಾದಿಸುವಾಗ ಅವನಿಗೆ ಅವನ ಪಾಪದ ಅರಿವಾಗ್ತದೆ, ಅವನೊಳಗೆ ಮಾನಸಾಂತರವಾಗ್ತದೆ. ಅಯ್ಯೋ, ನನ್ನ ಪಾಪಗಳನ್ನು ನಾನು ಬಿಟ್ಟು ದೇವರ ನೀತಿಯಲ್ಲಿ ಸೇರ್ಬೇಕೆನ್ನುವಂತ ಒಂದು ಪ್ರಜ್ಞೆ ಅವನೊಳಗೆ ಬರ್ತದೆ. ಇದು ಭಕ್ತಿವೃತ್ತಿ. ಒಬ್ಬ ಮನುಷ್ಯನ ನಂಬಿಕೆ ಕುಗ್ಗಿ ಹೋಗಿರ್ತದೆ. ದೇವರ ಆತ್ಮ ಪ್ರೇರಿತನಾಗಿ ಒಬ್ಬನು ಪ್ರವಾದಿಸುವಾಗ ಅವನ ನಂಬಿಕೆ ಬಲಗೊಳ್ತದೆ. ಅವನು ಎಲ್ಲಾ ಸೋಲುಗಳಿಂದ ತಿರುಗಿ ಜಯದಲ್ಲಿ ಎದ್ದೇಳುವುದಕ್ಕೆ, ವಿಶ್ವಾಸ ಬಲದಲ್ಲಿ ಎದ್ದೇಳುವುದಕ್ಕೆ ಅದು ಅವನಿಗೆ ನೆರವಾಗ್ತದೆ. ಇದು ಭಕ್ತಿವೃದ್ಧಿ. ಅವನು ವಾಕ್ಯದ ಪ್ರಕಟಣೆಯಲ್ಲಿ ಕುಗ್ಗಿ ಹೋಗಿದ್ರೆ ಪ್ರವಾದನೆಯ ವರದಿಂದ ಮಾತನಾಡುವಂತ ಒಬ್ಬ ಮನುಷ್ಯನ ಮಾತುಗಳಿಂದ ಅವನು ತಿರುಗಿ ವಾಕ್ಯದ ಕಡೆಗೆ ಸೆಳೆಯಲ್ಪಡ್ತಾನೆ. ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದು ಹೋದ ಮನುಷ್ಯನ ಪ್ರವಾದನೆ ನುಡಿಗಳನ್ನ ಕೇಳುವಾಗ ಅವನು ತಿರುಗಿ ಪ್ರಾರ್ಥನೆ ಜೀವಿತದಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ. ಪ್ರೇರೆ, ಹೀಗೆ ಭಕ್ತಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಪ್ರವಾದನೆ ನುಡಿ ಒಬ್ಬನ ಭಕ್ತಿಯನ್ನ ಕಟ್ಟುವುದರಲ್ಲಿ ಅದೆಷ್ಟೋ ಅವಶ್ಯವಾದ ಸಂಗತಿ. ಯೇಸುಕ್ರಿಸ್ತನ ಜೀವಿತವನ್ನ ಗಮನಿಸೋಣ. ಆತನ ಮಾತುಗಳನ್ನ ಕೇಳಿದ ಜನರು ದಿನದಿಂದ ದಿನಕ್ಕೆ ಆತನ ಶಿಷ್ಯ ಮಂಡಳಿ ಬೆಳೀತಾ ಅದು ಹೆಚ್ಚಾಗ್ತಾ ಬಂತು. ಆತನನ್ನು ಹಿಂಬಾಲಿಸಿದವರ ಸಂಖ್ಯೆ ಅದೆಷ್ಟು. ಸಮೂಹವಾಗಿ ಯೇಸುಕ್ರಿಸ್ತನನ್ನ ಹಿಂಬಾಲಿಸೋದಕ್ಕೆ ಹೋದ್ರು. ಆತನು ಕತ್ತೆಮರೆ ಮೇಲೆ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸಿದಾಗ ಕೆಲವರು ಅದನ್ನು ಕಂಡು ಲೋಕವೆಲ್ಲ ಆತನ ಹಿಂದೆ ಹೋಯ್ತೆಂಬುದಾಗಿ ಮಾತಾಡಿಕೊಂಡ್ರು. ಕಾರಣ ಯೇಸುವಿನ ಮಾತು ಅದು ಇಂಪಾದ ಮಾತು, ಅದು ಕೃಪೆಯಿಂದ ಕೂಡಿದ ಮಾತು. ಜನರಲ್ಲಿ ಭಕ್ತಿವೃದ್ಧಿಯನ್ನ ತಂದು ತೀರಾ ನಿರುತ್ಸಾಹಕ್ಕೆ ಒಳಗಾದ ಜನರೊಳಗೆ ಪ್ರೋತ್ಸಾಹವನ್ನು ತಂದು, ತೀರಾ ಬಳಲಿ ಕುಗ್ಗಿ ಕಣ್ಣೀರಿನಿಂದ ಜೀವಿಸ್ತಿರುವಂತಹ ಜನರಿಗೆ ಎಷ್ಟೋ ಆದರಣೆ ಸಂತೈಸಿಕೆಯನ್ನು ತಂದು ಜನರ ಜೀವಿತವನ್ನು ಕಟ್ಟಿ ನಿಲ್ಲಿಸುವಂಥದ್ದು. ನಾಯರೆಂಬ ಊರಿನಲ್ಲಿ ಯವನಸ್ಥನನ್ನ ಸಮಾಧಿ ಮಾಡುವುದಕ್ಕಾಗಿ ಊರಿನ ಹೊರಗೆ ಕೊಂಡೊಯ್ತಿರುವಂಥ ಅದೇ ಸಂದರ್ಭಕ್ಕೆ ಯೇಸು ಊರಿನ ಒಳಗೆ ಬರುವಂತ ಒಂದು ಸಂದರ್ಭ ಅಲ್ಲಿ ಕಾಣ್ತದೆ. ಅಲ್ಲಿ ಅಳುವ ತಾಯಿಯನ್ನ, ಸತ್ತ ತನ್ನ ಯವನಸ್ಥ ಮಗನಿಗಾಗಿ ಅಳುವ ತಾಯಿಯನ್ನ ಕಂಡು ಆತನು ಚಟ್ಟವನ್ನ ಮುಟ್ಟಿ ಆ ಮಗನನ್ನು ಎಬ್ಬಿಸಿ, ಜೀವದಿಂದ ಎಬ್ಬಿಸಿ ತಾಯಿನ ಸಂತೈಸ್ತಾನೆ. ಅಮ್ಮ, ಇಗೋ ನಿನ್ನ ಮಗನು. ಪ್ರವಾದನೆಯ ಮಾತು, ಅಮ್ಮ ಇಗೋ ನಿನ್ನ ಮಗನು. ಪವಿತ್ರಾತ್ಮ ಪ್ರೇರಿತವಾದ ಮಾತು, ಸತ್ತ ಶರೀರಕ್ಕೆ ಜೀವವನ್ನು ತರುವಂತ ಪ್ರವಾದನೆಯ ಮಾತು, ಅಳುತ್ತಿರುವ ತಾಯಿಯನ್ನು ಸಂತೈಸುವಂತೆ ಪ್ರವಾದನೆಯ ಮಾತು. ವ್ಯಭಿಚಾರಣೆ ಎಂಬುದಾಗಿ ಪುರುಷರು ಆಕೆಯನ್ನು ಮಾತ್ರ ಹಿಡಿತಂದು ಕಲ್ಲುಗಳನ್ನು ಹಿಡಿದುಕೊಂಡು ಮೋಶೆ ಧರ್ಮಶಾಸ್ತ್ರದಲ್ಲಿ ಹೀಗಿದೆ, ಏನ್ ಹೇಳ್ತೆ ಎಂಬುದಾಗಿ ಪರೀಕ್ಷಿಸುವಾಗ ಯೇಸು ಹೇಳ್ತಾನೆ, ನಿಮ್ಮಲ್ಲಿ ಯಾರು ತಪ್ಪಿಲ್ವೋ ಅವ್ರು ಮೊದಲು ಕಲ್ಲಾಗಬಹುದು. ಯಾರಿಗೂ ಧೈರ್ಯ ಬರಲಿಲ್ಲ. ಯೇಸುವಿನ ಮಾತುಗಳು, ಆತನ ಬರೆದ ಬರವಣಿಗೆಗಳು ಅವರಿಗೆ ಅದು ಹೇಗೆ ಹೃದಯದಲ್ಲಿ ಚುಚ್ಚಿತೋ ಪ್ರತಿಯೊಬ್ಬರು ಕಲ್ಲನ್ನು ಕೆಳಗಾಕಿ ನಡೆದು ಹೋದ್ರು. ಅದೇ ವೇಳೆಯಲ್ಲಿ ಆತನು ಆ ಸಹೋದರನ ಕಂಡು, ಅಮ್ಮ ನಿನಗೆ ಯಾರು ಕಲ್ಲೊಡಿಲಿಲ್ವೇ? ಹಾಗಾದ್ರೆ ನಿನಗೆ ಶಿಕ್ಷಿಸುವ ಶಕ್ತಿ ನನಗಿದ್ದರೂ ನಾನೂ ನಿನ್ನನ್ನು ಕ್ಷಮಿಸ್ತೇನೆ, ನೀನು ಹೋಗು, ಇನ್ಮೇಲೆ ಪಾಪ ಮಾಡಬೇಡ, ಹೋಗು. ಸಂತೈಸುವ ಮಾತು, ಪಾಪ ಮಾಡದಂತೆ ಪ್ರೋತ್ಸಾಹಿಸುವ ಮಾತು, ಜೀವವನ್ನು ನಾಶ ಮಾಡಲಿಕ್ಕೆ ಬಿಡದೆ ಆಕೆನ ರಕ್ಷಿಸಿದ ಮಾತು, ಪ್ರವಾದನೆಯ ಮಾತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುಕ್ರಿಸ್ತನ ಒಂದೊಂದು ಮಾತುಗಳು ಎಂದಿಗೂ ಜಗತ್ತಿನಲ್ಲಿ ದಿನದಿಂದ ದಿನಕ್ಕೆ ಅದೆಷ್ಟೋ ಜನರನ್ನ ಲೆಕ್ಕವಿಲ್ಲದಷ್ಟು ಆಧರಿಸ್ತಾ ಸಂತೈಸ್ತಾ ಬರ್ತಾ ಇದೆ. ಆತ ನುಡಿಗಳನ್ನು ಕೇಳಿದವರೊಳಗೆ ಜೀವ ಉತ್ಪತ್ತಿ ಆಗ್ತದೆ. ಯೇಸುಕ್ರಿಸ್ತನು ಹೇಳಿದ್ದಾನೆ, ನಾನೀಗ ಆಡಿದ ಮಾತುಗಳೇ ಆತ್ಮವೂ ಜೀವವೂ ಆಗಿದೆ. ಆತ್ಮ ಎಂಥ ಪರಿಸ್ಥಿತಿಯಲ್ಲೂ ನುಗ್ಗುವುದಕ್ಕೆ ಸಾಮರ್ಥ್ಯ ಹೊಂದಿದ್ದೆ ಆತ್ಮ. ಹಾಗಾದ್ರೆ ಯೇಸುವಿನ ಮಾತುಗಳೇ ಆತ್ಮವಾಗಿರುವಲ್ಲಿ ಸಾಯುವ ಮನುಷ್ಯನ ಸಮೀಪ ನಡೆದು ಅವನನ್ನ ಮರಣದಿಂದ ಬೇರ್ಪಡಿಸಿ ಅವನೊಳಗೆ ಜೀವವನ್ನುಂಟು ಮಾಡ್ತದೆ. ಪಾಪದಲ್ಲಿ ಸಿಕ್ಕಿಕೊಂಡ ಮನುಷ್ಯನ ನಡುವೆ ವಾಕ್ಯ ನುಗ್ಗಿ ಪಾಪವನ್ನ ಮನುಷ್ಯನ ಬೇರ್ಪಡಿಸ್ತದೆ. ರೋಗದಲ್ಲಿ ಸಿಕ್ಕಿಕೊಂಡ ಮನುಷ್ಯನ ಮೇಲೆ ಈ ಪ್ರವಾದನೆ ಮಾತುಗಳು ನುಗ್ಗಿ ರೋಗದಿಂದ ಆ ಮನುಷ್ಯನನ್ನ ಬೇರ್ಪಡಿಸ್ತದೆ. ಯೇಸುವಿನ ಈ ಸೇವೆ ಕ್ರಿಸ್ತನ ಸಭೆಯಲ್ಲಿ ಮುಂದುವರಿಯಬೇಕೆಂಬುದಾಗಿ ದೇವರು ಈಗ ಈ ಪ್ರವಾದನೆಯ ವರವನ್ನ ಸಭೆಗಾಗಿ ಇಟ್ಟಿದ್ದಾನೆ. ಯೇಸುವಿನ ಮಾತುಗಳನ್ನೇ ನಾವು ಪುನರುಚ್ಚರಿಸುವಾಗ ಆ ಮಾತುಗಳು ಆತ್ಮವಾಗಿ ನುಗ್ಗಿ ಜನರನ್ನ ಅಂಧಕಾರದ ಸಂಗತಿಗಳನ್ನ ಬೇರ್ಪಡಿಸಿ ದೇವರ ಜೀವವನ್ನು ಅವರಲ್ಲಿ ಸ್ಥಾಪಿಸ್ತದೆ, ಅವರ ಜೀವವನ್ನು ಕಟ್ತದೆ. ದೇವರ ಜೀವದಲ್ಲಿ ಅವರ ಜೀವಿತವನ್ನು ಸ್ಥಾಪಿಸ್ತದೆ. ಪ್ರಿಯರೇ, ಇಂಥ ಕಾರ್ಯ ಅವಶ್ಯವಿರುವುದರಿಂದ ಪ್ರವಾದನೆ ಸೇವೆ ಅವಶ್ಯ.
ನಾವು ಪ್ರತಿಯೊಬ್ಬರು ಎದ್ದು ಪ್ರವಾದಿಸಬೇಕೆಂಬುದಾಗಿ ದೇವರು ಅಪೇಕ್ಷಿಸಿದ್ದಾನೆ. ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಕೊಡುವ ನುಡಿಗಳನ್ನ ಮಾತನಾಡುವುದೇ ನಮ್ಮ ಜೀವಿತದ ಒಂದು ದೊಡ್ಡ ಶ್ರೇಷ್ಠತೆ. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ಪ್ರವಾದಿಸಬೇಕೆಂಬುದಾಗಿ ಹೇಳಿದೆಯಲ್ಲ, ಫಿಲಿಪ್ಪನ 4 ಮಂದಿ ಕನ್ಯರಾದ ಹೆಣ್ಣು ಮಕ್ಕಳು ಪ್ರವಾದಿಸುತ್ತಿದ್ದರೆಂಬುದಾಗಿ ವಾಕ್ಯದಲ್ಲಿ ಬರೆದದೇ ಅಲ್ಲ ಸ್ವಾಮಿ. ಅಪ್ಪ ತಂದೆ, ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಎನ್ನುವಂತ ಉಪದೇಶವನ್ನು ಆಜ್ಞೆಯನ್ನು ನಮ್ಗೆ ಇಟ್ಟಿದೆಯಲ್ಲ ಯೇಸುವೆ. ನೀನು ದೇವರ ಮುಂದೆ ಮನುಷ್ಯರ ಮುಂದೆಯೂ ಕೃತ್ಯದಲ್ಲಿ ಮಾತಿನಲ್ಲಿ ಸಮರ್ಥನಾದ ಪ್ರವಾದಿಯಾಗಿದೆಯಲ್ಲ ಕರ್ತನೆ. ನಿನ್ನ ಮಾತುಗಳು ಜೀವವನ್ನು ಉತ್ಪತ್ತಿ ಮಾಡುವಂಥದ್ದು. ಈ ಲೋಕದಲ್ಲಿ ಮುಂದಾಗುವ ಸಂಗತಿಗಳನ್ನ ನಿಖರವಾಗಿ ಮಾತನಾಡಿದ ನಮ್ಮ ಶ್ರೀ ಪ್ರವಾದಿಯೇ ಯೇಸುವೆ, ನಿನಗೆ ಸ್ತೋತ್ರ. ನಿನ್ನ ಪ್ರವಾದನೆಯ ನುಡಿಗಳು ಭಕ್ತಿವೃದ್ಧಿಯನ್ನ ಪ್ರೋತ್ಸಾಹವನ್ನು ಸಂತೈಸುವನ್ನ ತರುವ ವಿಧದಲ್ಲಿ ಕರ್ತನೆ, ಈ ದಿನ ನಾವುಗಳು ಸಹ ಪ್ರವಾದನೆ ಆತ್ಮನಿಂದ ತುಂಬಿಸಲ್ಪಟ್ಟು ಮುಂದಾಗುವ ಸಂಗತಿಗಳನ್ನ ತಿಳ್ಕೊಂಡು ಮಾತನಾಡುವುದಕ್ಕೂ, ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡುವುದಕ್ಕೂ, ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅದನ್ನು ನುಡಿಯುವುದಕ್ಕೂ ಕರ್ತನೆ ನಿನ್ನಿಂದ ದೊರಕಬೇಕಾದ ಭಕ್ತಿವೃದ್ಧಿ ಪ್ರೋತ್ಸಾಹ ಸಂತೈಸುವಿಕೆನ ಕರ್ತನೆ ನಿನ್ನನ್ನು ಪ್ರತಿನಿಧಿಸಿ ನಾವು ಪವಿತ್ರಾತ್ಮ ಪ್ರೇತರಿಗೆ ಮಾತನಾಡುವುದಕ್ಕೂ ನಮ್ಮನ್ನು ಬಲಪಡಿಸು ಸ್ವಾಮಿ. ಕರ್ತನೆ, ಈಗ ವಾಕ್ಯವನ್ನು ಕೇಳಿ ದೇವರೇ ವರ ನನಗೂ ಬೇಕೆಂಬುದಾಗಿ ಅಪೇಕ್ಷಿಸುವ ಪ್ರಿಯರಿಗೆ ದಯ ಮಾಡಿದನ್ನು ಒದಗಿಸಿಕೊಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಬಂದ